ಅಭ್ಯರ್ಥಿ ಆಯ್ಕೆ ತಡೆ ಹಿಡಿದಿದೆ ಹೈಕಮಾಂಡ್. ಸದ್ಯಕ್ಕೆ ಲೆಟಸ್ ಹೋಲ್ಡ್. ಕೋಲಾರದ ವಿಚಾರವನ್ನ ಹೋಲ್ಡ್ ಮಾಡೋಣ ಅಂತ ಟಿಕೆಟ್ ಬಂಡಾಯದ ಬೆನ್ನಲ್ಲೇ ಅಭ್ಯರ್ಥಿ ಆಯ್ಕೆಗೆ ಬ್ರೇಕ್ ಹಾಕಿದೆ ಕಾಂಗ್ರೆಸ್ನ ಹೈಕಮಾಂಡ್. ಕೋಲಾರ ಅಭ್ಯರ್ಥಿ ಆಯ್ಕೆಯನ್ನ ಹೈಕಮಾಂಡ್ ತಡೆ ಹಿಡಿದಿದೆ. ಟಿಕೆಟ್ ಬಂಡಾಯದ ಬೆನ್ನಲ್ಲೇ ಅಭ್ಯರ್ಥಿ ಆಯ್ಕೆಗೆ ಬ್ರೇಕ್ ಹಾಕಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಂತ ರೆಬಲ್ ನಾಯಕರ ಒತ್ತಡಕ್ಕೆ ಕೈ ಹೈಕಮಾಂಡ್ ಮಣಿದಿದೆ. ಯಾಕೆಂದ್ರೆ ಒಂದು ಟಿಕೆಟಿಗೋಸ್ಕರ ಅಷ್ಟೊಂದು ಜನ ರಾಜೀನಾಮೆ ನೀಡಿದಾಗ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ. ಟಿಕೆಟ್ ಬಂಡಾಯದ ಬೆನ್ನಲ್ಲೇ ಅಭ್ಯರ್ಥಿ ಆಯ್ಕೆಗೆ ಬ್ರೇಕ್ ಹಾಕಿದೆ. ಬಂಡಾಯ ಅಥವಾ ರೆಬಲ್ ನಾಯಕರ ಒತ್ತಡಕ್ಕೆ ಕೈ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಮಣಿದಿದೆ. ಅದಂತೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಚಿವ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಸೊ ಮುಂದಿನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಮತ್ತೆ ಆ ಒಂದು ಇಕ್ಕಟ್ಟಿನಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಹಳೆದು ತೂಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ ಫೈನಲ್ ಮಾಡಿದ್ರು ಕೂಡ ಸೊ ಈಗ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಕೋಲಾರದ ಕಾಂಗ್ರೆಸ್ನ ಶಾಸಕರು ಅಥವಾ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ನೀಡಬಾರದು ಅಂತ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಅಳೆದು ತೂಗಿ ಇಷ್ಟು ದಿನಗಳ ನಂತರ ಈಗ ಕಾಂಗ್ರೆಸ್ ಕೋಲಾರದ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಅನೌನ್ಸ್ ಮಾಡಿದಂತ ಬೆನ್ನಲ್ಲೇ ಕಾಂಗ್ರೆಸ್ನ ಶಾಸಕರು ಕೋಲಾರದಲ್ಲಿ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಇನ್ ಕೇಸ್ ಏನಾದ್ರೂ ರಾಜೀನಾಮೆ ನೀಡ್ಬಿಟ್ರೆ ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಅಂತ ಹೇಳಬೇಕು. ಕೋಲಾರದ ವಿಚಾರದಲ್ಲಿ ಕಾಂಗ್ರೆಸ್ ಇನ್ನೂ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಆನಂದ್. ಖಂಡಿತವಾಗ್ಲೂ ಸಿಂಧರ, ಕೋಲಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದಿದೆ ಅಂತ ಹೇಳ್ಬೋದು. KH ಮುನಿಯಪ್ಪ ಅವರ ಫ್ಯಾಮಿಲಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡಬಾರದು ಅಂತ ರಮೇಶ್ ಕುಮಾರ್, ಹಾಗೆ ಕೊತ್ತೂರು ಮಂಜುನಾಥ್, ನಂಜೇಗೌಡ, ನಜೀರ್ ಅಹಮದ್, ಹಾಗೆ MLC ಅನಿಲ್ ಕುಮಾರ್ ಸೇರಿದಂತೆ ಬಹಳಷ್ಟು ನಾಯಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. CM ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೆ ಸುರ್ಜಾವಲ್ ಅವರ ನೇತೃತ್ವದಲ್ಲೂ ಕೂಡ ಹಲವು ಬಾರಿ ಸಂಧಾನ ಸಭೆ ನಡೆದಿತ್ತು. ಆದ್ರೆ ಆ ಸಂಧಾನ ಸಭೆನೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ರಮೇಶ್ ಕುಮಾರ್ ಅವರ ಬಣ ಏನಿದೆ, ಇವರು ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಲೇಬಾರದು, ಅವ್ರ ಅಳಿಯ ಮಾತ್ರ ಅಲ್ಲ ಅವ್ರ ಫ್ಯಾಮಿಲಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡೋದು ಬೇಡ ಅನ್ನೋ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೂ ಕೂಡ ಹೈಕಮಾಂಡ್ ನಾಯಕರ ಬಳಿ KH ಮುನಿಯಪ್ಪ ಅವರು ದೊಡ್ಡ ಮಟ್ಟದ ಒಂದು ಲಾಬಿಯನ್ನ ಮಾಡಿ ತಮ್ಮ ಹಳಿಯನಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ರು. ಈಗ ಅಂತಿಮವಾಗಿ ತಮ್ಮ ಮಾತಿಗೆ ಕಿಮ್ಮತ್ತನ್ನ ಕೊಟ್ಟಿಲ್ಲ. ಹೈಕಮಾಂಡ್ ನಾಯಕರು ಹೆಸರಿಗಷ್ಟೇ ನಮ್ಮ ಅಭಿಪ್ರಾಯಗಳನ್ನ ಕೇಳಿದ್ದಾರೆ ಅಂತ ರಮೇಶ್ ಕುಮಾರ್ ಅವರ ಬಣ ಬಹಳಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲಾ ನಾಯಕರು ಕೂಡ ರಾಜೀನಾಮೆಯನ್ನ ನೀಡೋದಕ್ಕೆ ಪ್ರಮುಖವಾಗಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಾ ನಾಯಕರು ಕೂಡ ಬೆಂಗಳೂರಿನಲ್ಲೇ ಗೌಪ್ಯವಾದಂತಹ ಒಂದು ಸ್ಥಳದಲ್ಲಿದ್ದಾರೆ. ಅಲ್ಲಿಂದಲೇ ಅವರು ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಸಂಜೆ 3:30 ಫ್ಲೈಟ್ಗೆ ಮಂಗಳೂರಿಗೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿರ್ತಾರೆ. ಈಗಾಗಲೇ ಖಾದರ್ ಜೊತೆನೂ ಕೂಡ ಮಾತನಾಡಿ ತಮ್ಮ ಭೇಟಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಈ ರೀತಿಯ ಒಂದು ಟಿಕೆಟ್ ಫೈಟ್ ಏನಿದೆ ಇದು ಸಾಕಷ್ಟು ಭುಗಿಲೇಳ್ತಾ ಇರ್ತಕ್ಕಂಥದ್ದು. ಈ ಕಡೆ ರೆಬಲ್ ನಾಯಕರ ಮನವೊಲಿಕೆಗೆ ಖುದ್ದು DK ಶಿವಕುಮಾರ್ ಅವರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಮೇಶ್ ಕುಮಾರ್ ಹಾಗೆ ನಜೀರ್ ಅಹಮದ್, ಈ ಕಡೆ ನಂಜೇಗೌಡ ಅವರಿಗೂ ಕೂಡ ದೂರವಾಣಿ ಕರೆಯನ್ನ ಮಾಡಿ ಮನವೊಲಿಕೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನ ಕೊಡಬೇಡಿ, ದುಡುಕಬೇಡಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸುತ್ತಿನಲ್ಲಿ ಮಾತುಕತೆ ನಡೆಸೋಣ, ಹೈಕಮಾಂಡ್ ನಾಯಕರ ಜೊತೆ ಅಂತಿಮ ಒಂದು ಸಭೆಯನ್ನ ಸೇರೋಣ ಅನ್ನೋ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ ಜೊತೆನೂ ಕೂಡ DK ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಸದ್ಯ KH ಮುನಿಯಪ್ಪ ಅವರ ಹಳಿಯನಿಗೆ ಟಿಕೆಟ್ ಕೊಡ್ತಾ ಇರತಕ್ಕಂಥ ಒಂದು ವಿಚಾರವಾಗಿ ಕೋಲಾರ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂಥ ಒಂದು ಬೆಳವಣಿಗೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ಮಾತಾಡ್ತೀವಿ. ಸುರೇಶ್ ಅವ್ರು ಬಂದಿದ್ದಾರೆ, ನಮ್ಮ ಕರೆದವರೆ ನಮ್ಮ ಜಿಲ್ಲಾ ಸರ್ ಒಂದು ನಿಮಿಷ ನಿಂತ್ಕೊಂಡ್ಬಿಡಿ ಸರ್. ಅಲ್ಲೇ ಇಲ್ಲ ಬೇಡ, ಇವತ್ತು ಬೇಡ ಬನ್ನಿ.